ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಮೇ 10ನೇ ತಾರೀಕು ಶುಕ್ರವಾರ ಅಕ್ಷಯ ತೃತೀಯ ಇದೆ. ಈ ಅಕ್ಷಯ ತೃತೀಯ ದಿನದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತರೋದ್ರಿಂದ ಕೂಡ ನಿಮ್ಮ ಸಂಪತ್ತು ಮತ್ತು ಹಣದಲ್ಲಿ ವೃದ್ಧಿಯಾಗುತ್ತೆ. ಇನ್ನು ಅಕ್ಷಯ ತೃತೀಯದಂದು ನಾವು ಮನೆಗೆ ಯಾವ ಎಲ್ಲ ವಸ್ತುಗಳನ್ನು ತರಬೇಕು, ಯಾವ ವಸ್ತುಗಳನ್ನು ತರೋದ್ರಿಂದ ಏನು ಪ್ರಯೋಜನ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ಎಂದರೆ ಯಾವ ಹೊತ್ತಿಗೂ ಖಾಲಿಯಾಗದೇ ಇರುವುದು, ಯಾವ ಹೊತ್ತಿಗೂ ನಾಶವಾಗದೇ ಇರುವುದು. ಆವತ್ತಿನ ದಿನ ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ಲಕ್ಷ್ಮಿಯ ಕೃಪೆ ಆಗುವುದು ಎಂಬ ನಂಬಿಕೆ ಕೂಡ ಇದೆ. ಎಷ್ಟೋ ಜನರು ಸಾಲ ಮಾಡಿ ಆದರೂ ಚಿನ್ನವನ್ನು ಖರೀದಿ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಸಾಲ ಮಾಡಿ ಚಿನ್ನವನ್ನು ಖರೀದಿ ಮಾಡಬಾರ್ದು. ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಮನೆಗೆ ದಾರಿದ್ರ್ಯ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ನೀವು ಚಿನ್ನವನ್ನು ಖರೀದಿ ಮಾಡಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ನೀವು ಚಿನ್ನವನ್ನು ಖರೀದಿ ಮಾಡಬಾರದು. ಅಕ್ಷಯ ತೃತೀಯ ದಿನ ಚಿನ್ನವನ್ನೇ ಖರೀದಿ ಮಾಡಬೇಕು ಅಂತ ಯಾವುದೇ ಶಾಸ್ತ್ರದಲ್ಲೂ ಕೂಡ ಬರೆದಿಲ್ಲ. ಬದಲಿಗೆ ನೀವು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಶಾಶ್ವತವಾಗಿ ಅದರ ಪುಣ್ಯ ಪ್ರಾಪ್ತಿ ಆಗುತ್ತೆ. ಇನ್ನು ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿಯ ಕೃಪೆ ಆಗುತ್ತೆ, ಅಷ್ಟ ಐಶ್ವರ್ಯಗಳು ಪ್ರಾಪ್ತಿ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅರಿಶಿನ ಅಥವಾ ಅರಿಶಿಣದ ಕೊಂಬನ್ನು ನಾವು ಖರೀದಿ ಮಾಡ್ಬೋದು. ಸೂರ್ಯ ಶೌರ್ಯ, ಅದೃಷ್ಟ ಮತ್ತು ಫಲವತ್ತತೆಯ ಸಂಕೇತ. ಮನುಷ್ಯ ಜೀವನದಲ್ಲಿ ಏಳಿಗೆಯನ್ನು ಎತ್ತಿ ಹಿಡಿಯುತ್ತದೆ. ಅಂತಹ ಒಂದು ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪೌಡರನ್ನು ನೀವು ಮನೆಗೆ ತಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಆಗುತ್ತೆ ಅನ್ನೋಕ್ಕಾಗಿದ್ದರೆ ಅರಿಶಿಣದ ಕೊಂಬು ಎಷ್ಟಾಗುತ್ತೋ ಅಷ್ಟೇ ತೊಗೊಂಬನ್ನಿ. ಇಷ್ಟೇ ತೊಗೊಂಬರಬೇಕು ಅಂತ ಏನಿಲ್ಲ. ಒಂದು 50 ಗ್ರಾಮ್ 100 ಗ್ರಾಮ್ ಆಗೋಷ್ಟು ನೀವು ಅರಿಶಿಣದ ಕೊಂಬಾದರೂ ತರ್ಬೋದು. ಇಲ್ಲಾಂದರೆ ಒಂದು ಪಾಕೆಟ್ ಆಗೋಷ್ಟು ಅರಿಶಿಣದ ಪೌಡ್ರು ಕೂಡ ತಂದರೆ ತುಂಬಾ ಒಳ್ಳೆಯದಾಗತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಬಾರ್ಲಿ ಅಕ್ಕಿ ಅಂತ ಇದನ್ನು ಕರೀತಾರೆ. ಇದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ. ಈ ದಿನ ನೀವು ಬಾರ್ಲಿಯನ್ನು ಸಹ ಖರೀದಿಸಬಹುದು ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ. ಬಾರ್ಲಿಯನ್ನು ಕನಕ ಅಂದರೆ ಚಿನ್ನಕ್ಕೆ ಸಮಾನವೆಂದು ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಅಕ್ಷಯ ತೃತೀಯ ದಿನದಂದು ಬಾರ್ಲಿಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿಸುವುದಕ್ಕೆ ಸಮಾನವೆಂದು ಕೂಡ ಪರಿಗಣಿಸಲಾಗುತ್ತೆ. ಬಾರ್ಲಿಯನ್ನು ಖರೀದಿಸಿ ನೀವು ಮಹಾವಿಷ್ಣುವಿನ ಪಾದಗಳಿಗೆ ಅರ್ಪಿಸಬೇಕಾಗತ್ತೆ. ಆ ದಿನ ನೀವು ಮನೆಗೆ ತೊಗೊಂಬಂದು ವಿಷ್ಣುವಿನ ಪಾದದ ಹತ್ರ ಇಟ್ಟು ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕಾಗತ್ತೆ, ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ. ಕಟ್ಟಿ ನೀವು ಹಣ ಇಡೋ ಜಾಗದಲ್ಲಿ ಇಡೋದ್ರಿಂದ ನಿಮ್ಮ ಸಂಪತ್ತು ದಿನಕ್ಕೆ 2 ಪಟ್ಟು ಹೆಚ್ಚಾಗುತ್ತೆ ಮತ್ತು ರಾತ್ರಿಯಲ್ಲಿ 4 ಪಟ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆ ದಿನ ನೀವು ಬಾರ್ಲಿ ಅಕ್ಕಿಯನ್ನು ತೊಗೊಂಬಂದು ವಿಷ್ಣು ಪಾದದ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ನೀವು ರಾತ್ರಿ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡೋ ಜಾಗದಲ್ಲಿ ಇಡಬೇಕಾಗತ್ತೆ. ಸ್ಫಟಿಕದ ಶ್ರೀ ಯಂತ್ರವನ್ನು ಖರೀದಿಸುವುದು ಕೂಡ ಅತ್ಯಂತ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ. ಶ್ರೀ ಯಂತ್ರವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಇದನ್ನು ಮನೆಗೆ ತಂದು ಪೂಜಾ ರೂಮಲ್ಲಿ ಇಟ್ಟು ನೀವು ಅರಿಶಿನ ಕುಂಕುಮ ಧೂಪ ದೀಪಗಳಿಂದ ನೀವು ಪೂಜೆ ಮಾಡಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ನೀವು ಸ್ಥಾಪನೆ ಮಾಡೋದ್ರಿಂದ ತುಂಬಾ ಮಂಗಳಕರ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ತೃತೀಯ ದಿನದಂದು ಮನೆಗೆ ಶ್ರೀ ಯಂತ್ರವನ್ನು ತರುವುದು ಧರ್ಮ ಗ್ರಂಥಗಳಲ್ಲೂ ಕೂಡ ಅತ್ಯಂತ ಮಂಗಳಕರ ಅಂತಲೇ ಹೇಳಲಾಗುತ್ತೆ. ಇನ್ನು ಅಕ್ಷಯ ತೃತೀಯದಂದು ಶ್ರೀ ಯಂತ್ರವನ್ನು ಮನೆಗೆ ತರೋದ್ರಿಂದ ನೀವು ಇಡೀ ವರ್ಷ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡಿತೀರಾ. ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡಿನ ಕೊರತೆ ಅನ್ನೋದು ಆಗಲ್ಲ. ಹಾಗಾಗಿ ನೀವು ಈ ಸಾರಿ ಅಕ್ಷಯ ತೃತೀಯ ದಿನ ಸ್ಫಟಿಕದ ಶ್ರೀ ಯಂತ್ರವನ್ನು ತಂದು ನೀವು ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ವಸ್ತು, ತುಂಬ ನೆಚ್ಚಿನ ವಸ್ತು ಅಂದರೆ ಅದು ಕವಡೆ. ನೀವು ಕವಡೆಯನ್ನು ಖರೀದಿ ಮಾಡಿ ಮನೆಗೆ ತರಬಹುದು. ಇನ್ನು ಚಿನ್ನಕ್ಕೆ ಉತ್ತಮ ಪರ್ಯಾಯವೆಂದು ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಅಕ್ಷಯ ತೃತೀಯದಂದು 2 ಕವಡೆಗಳನ್ನು ತೊಗೊಂಬಂದು ನೀವು ಲಕ್ಷ್ಮೀ ದೇವಿಯ ಪಾದದ ಹತ್ರ ಇಟ್ಟು ನೀವು ಪೂಜೆ ಮಾಡಿ ನೀವು ಅದನ್ನು ಪ್ರತಿದಿನವೂ ನೀವು ಮನೆಯಲ್ಲಿ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಅಲ್ಲಿ ಜಾಗ ಸಾಕಾಗಲ್ಲ ಅನ್ನೋರು ನೀವು ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು. ಅಥವಾ ನೀವು ವ್ಯಾಪಾರ ಮಾಡ್ತೀರಾ ಅಂದರೆ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ಇಟ್ಕೊಬೋದು. ಇನ್ನು ಅಕ್ಷಯ ತೃತೀಯ ದಿನ ನೀವು ಕಲ್ಲುಪ್ಪನ್ನು ಮನೆಗೆ ತರಬೇಕಾಗತ್ತೆ. ಕಲ್ಲುಪ್ಪು ಕೂಡ ಮಹಾಲಕ್ಷ್ಮಿಗೆ ತುಂಬಾ
ಪ್ರಿಯವಾದ ವಸ್ತು. ಅದರಲ್ಲೂ ನಮಗೆ ಈ ಸಾರಿ ಅಕ್ಷಯ ತೃತೀಯ 10ನೇ ತಾರೀಕು ನಮಗೆ ಶುಕ್ರವಾರ ಬಂದಿದೆ. ಶುಕ್ರವಾರ ನಮಗೆ ಮನೆಗೆ ಉಪ್ಪನ್ನು ತೊಗೊಂಬರೋದು ಕೂಡ ತುಂಬಾ ಶುಭ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಕಲ್ಲುಪ್ಪನ್ನು ಒಂದು ಪಾಕೆಟ್ ಆಗಷ್ಟು ನೀವು ಕಲ್ಲುಪ್ಪನ್ನು ತೊಗೊಂಬಂದರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಅಕ್ಷಯ ತೃತೀಯ ದಿನ ನಿಮ್ಮ ಮನೆಯಲ್ಲೇನಾದರೂ ತುಳಸಿ ಗಿಡ ಒಣಗಿತ್ತು ಅನ್ನೋದಾದರೆ ಈ ದಿನ ನೀವು ತೊಗೊಂಬಂದು ತುಳಸಿ ಗಿಡವನ್ನು ನೆಟ್ಟರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ತುಳಸಿ ಗಿಡ ನೆಟ್ಟ ಮೇಲೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಇಟ್ಟು ನೀವು ಆ ದಿನ ಪೂಜೆ ಮಾಡಿ ನೀವು ಒಂದು ತುಪ್ಪದ ದೀಪವನ್ನು ತುಳಸಿ ಗಿಡದ ಹತ್ರ ಹಚ್ಚಿದ್ರೆ ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ. ನೀವು ಏನು ಅಂದ್ಕೊಂಡ್ರೆ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ತೃತೀಯ ದಿನ ನೀವು ಮಲ್ಲಿಗೆ ಹೂವನ್ನು ತೊಗೊಂಬಂದು ದೇವರಿಗೆ ಇಟ್ಟು ನೀವು ಕೂಡ ಪೂಜೆ ಮಾಡೋ ಸಮಯದಲ್ಲಿ ನೀವು ಕೂಡ ಮುಡ್ಕೊಂಡು ತಲೆಯಲ್ಲಿ ಮುಡ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಬಿಡಿ ಹೂವು ಇತ್ತು ಅಂದರೆ ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪ ಬಿಡಿ ಹೂವನ್ನು ಇಟ್ಟು ನೀವು ಅಲ್ಲೂ ಕೂಡ ತುಂಬಾ ಸುಗಂಧ ಭರಿತವಾಗಿರುತ್ತೆ. ಹಾಗಾಗಿ ಈ ದಿನ ನೀವು ಮಲ್ಲಿಗೆ ಹೂವನ್ನು ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಒಂದು ಅರ್ಧ ಮೊಳ ಅಥವಾ ಬಿಡಿ ಹೂವು ಸ್ವಲ್ಪ ಆದರೂ ನೀವು ಖರೀದಿ ಮಾಡಿ ತೊಗೊಂಬಂದರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಇದ್ರ ಜೊತೆ ನೀವು ಅಕ್ಷಯ ತೃತೀಯ ದಿನ ಮನೆಗೆ ಬೇಕಾದ ಪದಾರ್ಥಗಳು ಅಂದರೆ ಬೆಲ್ಲ ಹಾಕ್ಬೋದು, ಬೇಳೆ ಹಾಕ್ಬೋದು, ಸಕ್ಕರೆ, ಹಾಲು, ಮೊಸರು, ತುಪ್ಪ ಇವೆಲ್ಲವನ್ನು ಖರೀದಿ ಮಾಡ್ಬೋದು. ಈ ದಿನ ನೀವು ಇದನ್ನೆಲ್ಲ ಖರೀದಿ ಮಾಡೋದು ಕೂಡ ತುಂಬಾ ಮಂಗಳಕರ ಅಂತ ಹೇಳ್ಬೋದು. ಅಕ್ಷಯ ತೃತೀಯ ದಿನ ನೀವು ಆದಷ್ಟು ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಗೆ ಏನು ಕೊಡೋಕ್ಕಾಗುತ್ತೋ ಅದನ್ನು ನೀವು ಆದಷ್ಟು ದಾನ ಮಾಡಿ. ಒಂದು ವಸ್ತು 2 ವಸ್ತುಗಳು ಯಾವುದಾಗುತ್ತೋ ಅದನ್ನು ನೀವು ಆದಷ್ಟು ದಾನ ಮಾಡ್ಬೋದು. ಇನ್ನು ಖರೀದಿ ಮಾಡಬೇಕನ್ನೂ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ವಸ್ತುಗಳನ್ನು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಚಿನ್ನನೇ ತೊಗೊಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಅಕಸ್ಮಾತ್ ದುಡ್ಡಿತ್ತು ಅಂದರೆ ತೊಗೊಳ್ಳಿ ಸ್ನೇಹಿತರೆ. ದುಡ್ಡಿಲ್ಲ ಅಂದರೆ ನೀವು ಸಾಲ ಮಾಡಿ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಹೋಗ್ಬೇಡಿ. ಈಗಂತೂ ರೇಟು ತುಂಬಾ ಇದೆ, ಚಿನ್ನದ ರೇಟು ತುಂಬಾ ಜಾಸ್ತಿ ಇದೆ. ಹಾಗಾಗಿ ನೀವು ಸಾಲ ಮಾಡಿ ಚಿನ್ನವನ್ನು ತೊಗೊಳಕ್ಕಂತೂ ಹೋಗಬೇಡಿ. ಅದರಲ್ಲೂ ಈ ಸಾರಿ ನಮಗೆ ಶುಕ್ರವಾರ ಬಂದಿದೆ, ತುಂಬಾ ಒಳ್ಳೆ ಶುಭ ದಿನ ಅಂತ ಹೇಳ್ಬೋದು. ಹಾಗಾಗಿ ಆ ದಿನ ಬೆಳಗ್ಗೆನೇ ಎದ್ದು ನೀವು ಸ್ನಾನ ಮಾಡಿಕೊಂಡು, ನಾನು ಲಾಸ್ಟ್ ವಿಡಿಯೋದಲ್ಲಿ ಟೈಮಿಂಗ್ಸ್ ಕೂಡ ತಿಳಿಸಿದ್ದೀನಿ, ಯಾವ ಟೈಮಲ್ಲಿ ನೀವು ಪೂಜೆ ಮಾಡ್ಬೋದು, ಅಕ್ಷಯ ತೃತೀಯ ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಆ ಸಮಯದಲ್ಲಿ ನಾವು ಪೂಜೆ ಮಾಡ್ಕೊಳ್ಳೋದು, ವಸ್ತುಗಳನ್ನು ಖರೀದಿ ಮಾಡಿ ನಾವು ಮನೆಗೆ ತರೋ ಸಮಯದಲ್ಲಿ ನಾವು ಯಾವ ಟೈಮ್ ಹೇಳಿದಿನ ಆ ಟೈಮಲ್ಲಿ ತರೋದ್ರಿಂದ ತುಂಬಾ ಶುಭ ಆಗುತ್ತೆ. ಹಾಗಾಗಿ ಯಾರೆಲ್ಲ ನೀವು ಚಿನ್ನವನ್ನು ಖರೀದಿ ಮಾಡೋಕ್ಕಾಗಲಿಲ್ಲ ಅನ್ನೋರು ಮನೆಗೆ ಈ ವಸ್ತುಗಳನ್ನ ತಂದರೆ ತುಂಬಾ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.